ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ವಿಧಾನ ಪರಿಷತ್ನಲ್ಲಿ ಕಾಂಗ್ರೆಸ್ ಸದಸ್ಯರ ಸಂಖ್ಯಾಬಲ ಹೆಚ್ಚಾಗ್ತಾ ಇದ್ದಂತೆ ಇದೀಗ ಸಭಾಪತಿ ಹಾಗೂ ಉಪ ಸಭಾಪತಿ ಸ್ಥಾನಗಳನ್ನು ಇದೀಗ ಕಾಂಗ್ರೆಸ್ ಶಾಸಕರುಗಳು ಕೇಳ್ತಾ ಇರುವಂಥದ್ದು. ಅದರಲ್ಲೂ ವಿಶೇಷವಾಗಿ ಹಿರಿಯ ರಾಜಕಾರಣಿಯಾಗಿರ್ತಕ್ಕಂಥವ್ರು ಮತ್ತು ಅನುಭವಿಯಾಗಿರ್ತಕ್ಕಂಥ ಬಸವರಾಜ ಹೊರಟ್ಟಿಯವರೇ ಸಭಾಪತಿಯಾಗಿ ಮುಂದುವರಿಬೇಕು ಅಂತ ಹೇಳಿ ಕಾಂಗ್ರೆಸ್ನ ಹಿರಿಯ ನಾಯಕರುಗಳು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ರು ಸಹ ಕೆಲ ಸದಸ್ಯರುಗಳು ಸಭಾಪತಿ ಬಸವರಾಜ ಹೊರಟ್ಟಿ ಅವರನ್ನ ಬದಲಾವಣೆ ಮಾಡಬೇಕು ಅನ್ನೋ ಒಂದು ಚರ್ಚೆ ಶುರುವಾಗ್ತಾ ಇರುವಂಥದ್ದು. ಈ ಕುರಿತಂತೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಇದೀಗ ಸಭಾಪತಿಯಾಗಿರ್ತಕ್ಕಂಥ ಬಸವರಾಜ ಹೊರಟ್ಟಿ ಅವರಿದ್ದಾರೆ. ಅವ್ರನ್ನೂ ಸಹ ಮಾತಾಡಿಸ್ತೀನಿ. ಸರ್, ತಾವು ಹಿರಿಯರು, ಸದನವನ್ನು ನೋಡಿದಂಥವ್ರು, ಈಗ ಸಭಾಪತಿ ಸ್ಥಾನ ಬದಲಾಗಬೇಕು ಅನ್ನೋ ಒಂದು ಚರ್ಚೆ ಶುರುವಾಗಿದೆ, ಏನು ಹೇಳ್ತೀರಿ? ಇದು ಪ್ರಜಾಪ್ರಭುತ್ವದಲ್ಲಿ ಯಾರೇನು ಮಾತಾಡಿದ್ರು ಅವರಿಗೆ ಯಾವುದೇ ರೀತಿಯಿಂದ ಅವರಿಗೆ ರಿಸ್ಟ್ರಿಕ್ಷನ್ ಮಾಡೋಕ್ಕೆ ನಮಗಂತೂ ಬರೋಂಗಿಲ್ಲ. ಅದರ ಸಂಪ್ರದಾಯದಂತೆ ವಿಧಾನ ಪರಿಷತ್ ಹುಟ್ಟಿದಾಗಿಂದ ಇಲ್ಲಿವರೆಗೆ ಒಂದು ಸರಿ ಬಿಟ್ಟು ಬೇರೆ ಕಾರಣಕ್ಕಾಗಿ ವಿಧಾನ ಪರಿಷತ್ ಸಭಾಪತಿ ಮೇಲೆ ವಿಶ್ವಾಸ ಮಂಡನೆ ಮಾಡಿದರು. ಆವಾಗ ಅವರು ಗೆದ್ದರು. ಅದನ್ನು ಬಿಟ್ಟು ಇಲ್ಲಿವರೆಗೆ ಇಲ್ಲ ಪಕ್ಷಗಳು ಬರ್ತಾವೆ, ಪಕ್ಷಗಳು ಹೋಗ್ತಾವೆ, ಎಲ್ಲ ಬೇರೆ ಬೇರೆ ಅಧಿಕಾರ. ಈಗ ಯಾರು ಕಾಂಗ್ರೆಸ್ ಇದ್ದಾಗ ಜನತಾದಳದವರು ಸ್ಪೀಕರ್ ಆಗ್ಯಾರ, ಆಮೇಲೆ ಜನತಾದಳ ದೇವೇಗೌಡರು ಇದ್ದಾಗ ಕಾಂಗ್ರೆಸ್ ಅವ್ರ ಸ್ಪೀಕರ್ ಆಗ್ಯಾರ, ಆಮೇಲೆ ರಾಮಕೃಷ್ಣ ಹೆಗಡೆ ಅವರು ಇದ್ದಾಗ ಬೇರೆ ಅವರು ಇದಾಗ್ಯಾರ, ಆಮೇಲೆ ಕಲ್ಮಣ್ಕರ್ ಇದ್ದಾಗ ದೇವೇಗೌಡರು ಮತ್ತು ಜೆ ಎಚ್ ಪಟೇಲ್ ಇದ್ದರು. ಹಿಂಗೆ ಅದೇನಂದ್ರೆ ಅದು ಚರ್ಚೆ ಮಾಡುವಂಥ ಸ್ಥಾನ ಅಲ್ಲ. ಅದು ಯಾವನೇ ಸಭಾಪತಿ ಆದ ನಂತರ ಅಲ್ಲೇ ಪಕ್ಷಾತೀತವಾಗಿ ಮಾಡಬೇಕಾದದ್ದು ಕರ್ತವ್ಯ ಮತ್ತು ಜವಾಬ್ದಾರಿ ಮಾಡ್ತೀವಿ. ನಮಗೆ ಮಾಡಬೇಕಾದ್ರೆ ನನಗೆ ಅಥವಾ ಪರಿಸ್ಥಿತಿ ನಿರ್ಮಾಣ ಆದಾಗ ಇಡೀ ಸದನ ಯುನಾನಿಮಸ್ಲಿ ನನ್ನನ್ನು ಸಭಾಪತಿ ಮಾಡಿದೆ. ನಾನು ಇಲ್ಲಿವರೆಗೆ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡೀನಿ. ಯಾವುದೇ ರೀತಿಯ ಪಕ್ಷಪಾತ ಮಾಡೋದಾಗಲಿ, ಬೇರೆ ಯಾವುದೇ ರೀತಿಯಿಂದ ಕರಪ್ಷನ್ ಇಂಥದ್ದು ಯಾವ ಅಪವಾದನೂ ನನ್ನ ಮೇಲಿಲ್ಲ ಅನ್ನೋದು 100ಕ್ಕೆ 100ರಷ್ಟು ಜನ ಒಪ್ಕೊಂಡಾರ. ಇಂಥ ವಿಷಯ ಇದ್ದಾಗ ಮತ್ತು ಕೆಲವು ಚರ್ಚೆ ಮಾಡುವಾಗ ಸಹಜವಾಗಿ ಬರ್ತಾವೆ. ನನ್ನ ಕಡೆ ಇನ್ನೂ ಏನು ಯಾರು ಚರ್ಚೆ ಮಾಡಿದ ನನಗೆ ಆ ವಿಷಯನೂ ಬಂದಿಲ್ಲ. ಮಾಧ್ಯಮದಲ್ಲಿ ನೋಡಿದ್ದಷ್ಟೇ ಖರೆ, ಬೇರೆ ನನಗೆ ಏನು ವಿಷಯ ಗೊತ್ತಿಲ್ಲ. ಅಲ್ಲ ಸರ್, ಈಗ ಕಾಂಗ್ರೆಸ್ ಸದಸ್ಯರ ಸಂಖ್ಯಾಬಲ ಪರಿಷತ್ನಲ್ಲಿ ಹೆಚ್ಚಳ ಆಗ್ತಾ ಇರುವಂಥದ್ದು, ಹೀಗಾಗಿ ಈಜಿಯಾಗಿ ಅವ್ರು ಕೇಳುವಂಥದ್ದು ಸಹಜ. ಅದಕ್ಕೇನು ಹೇಳ್ತೀರಾ? ಅದು ಅವ್ರ ಪ್ರಜಾಪ್ರಭುತ್ವ ಅವ್ರದ್ದು ಧರ್ಮ. ಅದು ಕೇಳೋದು ಅವ್ರದ್ದು, ಕ್ರಮ ತಗೊಳ್ಳೋದು ಬಿಡೋದು ಸದನದ್ದು. ಯಾವಾಗ ಕೇಳೋದು ಅಧಿಕಾರ ಇದ್ದೇ ಇರ್ತದೆ ಎಲ್ಲರಿಗೂ. ಬಟ್ ಇಲ್ಲಿವರೆಗೆ ನಾ ಏನಂತೆ ಅಂದ್ರೆ, ಇಲ್ಲಿವರೆಗೆ 1980 ನಾ ಬಂದೀನಿ, ಅಲ್ಲಿಂದ ಇಲ್ಲಿವರೆಗೆ ನೋಡ್ತೀನಿ, ಯಾವುದೇ ರೀತಿಯಿಂದ ಸಭಾಪತಿ ಮೇಲೆ ಅವಿಶ್ವಾಸ ನಿರ್ಣಯವನ್ನು ಒಂದು ಕೇಸ್ ಬಿಟ್ಟು ಮಂಡಿಸಿದಂಥ ಉದಾಹರಣೆಗಳಿಲ್ಲ. ಬಹುಮತ ಇದ್ದಾಗಾತು, ಬಹುಮತ ಇಲ್ದಾಗಾತು. ಹೊಸ ಸರ್ಕಾರ ಬಂದಾಗ ಬಹುಮತ ಇರೋದಿಲ್ಲ, ಚೇಂಜ್ ಆದಾಗ. ಬಹುಮತ ಆದಾಗೂ ಸಹಿತ ಕಲ್ಮಣ್ಕರ್ ಅಂಥವ್ರು, ಡಿ ಮಂಜುನಾಥ್ ಅಂಥವ್ರು, 8 ವರ್ಷವರೆಗೆ ಶಂಕರಮೂರ್ತಿ ಅವರು 8 ವರ್ಷ ಸಭಾಪತಿ ಆಗ್ಯಾರ. 8 ವರ್ಷಾಗ 2 ಸರ್ಕಾರಗಳು ಚೇಂಜ್ ಆಗ್ಯಾವ. ಚೇಂಜ್ ಆದರೂ ಸಭಾಪತಿಗಳು ಚೇಂಜ್ ಆಗಿಲ್ಲ ಅಷ್ಟೇ. ಅದು ನನಗೆ ಏನು ಹೆಚ್ಚಿಗೆ ನಾ ಮಾತಾಡೋದಿಲ್ಲ. ಸದನ ಇದು ಸುಪ್ರೀಂ. ಸದನ ಏನು ತೀರ್ಮಾನದ ಆ ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ತೀನಿ. ಅಂದರೆ ತಾವು ಹೇಳಿದಾಗೆ ಈಗಲೂ ಸಹ ಸದನದಲ್ಲಿ ಹಿರಿತನ ಮತ್ತು ಅನುಭವಿಯನ್ನು ಆಧಾರವನ್ನು ಇಟ್ಕೊಂಡು ಸಭಾಪತಿಗಳನ್ನು ನೇಮಿಸಿರುವಂಥದ್ದು. ಪಕ್ಷ ಯಾವುದೇ ಇದ್ರೂ ಸಹ ಹಿರಿತನಕ್ಕೆ ಮತ್ತು ಅನುಭವತನಕ್ಕೆ ಒಂದು ಆದ್ಯತೆಯನ್ನು ಕೊಡ್ತಾ ಇದ್ರು. ಅದೇ ರೀತಿಯಾಗಿ ನಿಮ್ಮನ್ನು ಸಹ ಮುಂದುವರಿಸಬೇಕು ಅನ್ನೋದು ಕಾಂಗ್ರೆಸ್ನ ಕೆಲ ಹಿರಿಯ ನಾಯಕರುಗಳ ಅಭಿಪ್ರಾಯ ಆಗಿರುವಂಥದ್ದು. ಆದರೆ ಕೆಲ ಸದಸ್ಯರುಗಳೇ ತಮ್ಮನ್ನು ಇಳಿಸಬೇಕು, ಅವರು ರಾಜೀನಾಮೆಯನ್ನು ಕೊಡಲಿ ಅಂತ ಹೇಳಿ ಬಯಸ್ತಾ ಇರುವಂಥದ್ದು, ಬಹಿರಂಗವಾಗಿ ಮಾತನಾಡ್ತಾ ಇರುವಂಥದ್ದು. ಸರ್, ಬರಲಿ, ಆ ಪ್ರಸಂಗ ಬಂದಾಗ ನಾ ಏನು ಉತ್ತರ ಕೊಡ್ತೀನಿ. ಆ ಪ್ರಸಂಗ ಬರಲಿ, ನನಗೆ ಇನ್ನೂ ಏನು ಬಂದಿಲ್ಲ. ನನ್ನ ಕಡೆ ಬಂದಾಗ ನಾನು ಅದಕ್ಕೇನು ಹೇಳ್ತೀನಿ. ನಾನು ಒಂದು ಹೇಳ್ತೀನಿ, ಯಾವುದೇ ರೀತಿಯಿಂದ ನನ್ನ ಗೌರವಕ್ಕೆ ಕಳಂಕ ಬರದಂತೆ ನಡ್ಕೊಳ್ಳೋ ಜವಾಬ್ದಾರಿ ನಂದು. ಅಂದರೆ ಈಗ ಸದನ ಹೇಳಿದ್ರೆ ಇಡೀ ಸದನ ನಿಮ್ಮನ್ನು ಅನಾನಿಮಸ್ ಆಗಿ ಸಭಾಪತಿಯಾಗಿ ಒಪ್ಕೊಂಡಿತ್ತು. ಸದನ ಹೇಳಿದ್ರೆ ಸದನದ ನಿರ್ಧಾರಕ್ಕೆ ಭದ್ರಾಗಿರ್ತೀರಾ ಅಂತ? ಸಹಜವಾಗಿ ಸದನ ಸುಪ್ರೀಂ. ಸದನ ಏನು ಹೇಳ್ತದೆ ಅದಕ್ಕೆ ನಾವು ನಡಲೇಬೇಕಲ್ಲ. ಯಾರು ನಾನಲ್ಲ, ಎಲ್ಲರೂ ನಡಿಬೇಕಾಗುತ್ತೆ. ಅದಂತೆ ನಾನು ನಡೀತೀನಿ. ಇನ್ನೊಂದಿಷ್ಟು ಆರೋಪ ಏನಂದರೆ ಅಡ್ಜಸ್ಟ್ಮೆಂಟ್ ರಾಜಕಾರಣ. ಸಿದ್ದರಾಮಯ್ಯನವ್ರ ಜೊತೆಗೆ ಹೊರಟ್ಟಿಯವರು ತುಂಬ ಆತ್ಮೀಯ ಸ್ನೇಹಿತರಾಗಿದ್ದರು, ಹೀಗಾಗಿ ಸಭಾಪತಿಯವರಾಗಿ ಅವ್ರನ್ನ ಮುಂದುವರಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ರು ಅನ್ನೋದು ಮಾತುಗಳು. ಈಗ ಕಾಲ ಬದಲಾಗ್ತಾ ಇದೆ, ಮುಖ್ಯಮಂತ್ರಿ ಬದಲಾಗಿದ್ದಾರೆ, ಆ ಸಂದರ್ಭ ಬರ್ಬೋದು ಅನಿಸ್ತಾ ಇದೆಯಾ? ನನಗೇನು ಅದ್ರ ಬಗ್ಗೆ ಅನಿಸಿಲ್ಲ ಏನು. ಸಿದ್ದರಾಮಯ್ಯ ಅವರು ಅಷ್ಟ, ಮತ್ತು ಈ ಡಿ ಕೆ ಶಿವಕುಮಾರ್ ಅವರು ಪ್ರಜ್ಞಾವಂತದಾರ, ಹೊಸದಾಗಿ ಮುಖ್ಯಮಂತ್ರಿ ಆಗ್ಯಾರ. ಈ ರಾಜ್ಯದಲ್ಲಿ ಅಂಥ ಇದನ್ನೇನು ಅಂಥ ಪ್ರಸಂಗಗಳು ಚರ್ಚೆ ವಿಷಯ ತರಬಾರ್ದು ಅನ್ನೋದು ಅವ್ರ ಮನಸ್ಸಿನಲ್ಲಿದೆ, ನನಗೆ ಗೊತ್ತಿದೆ. ಅಂಥ ಚರ್ಚೆ ವಿಷಯ ತರಲಿಕ್ಕಿಲ್ಲ ಅಂತ ನನ್ನ ಅನಿಸಿಕೆ. ಸಭಾಪತಿ ವಿಚಾರದಲ್ಲಿ ರಾಜಕಾರಣವನ್ನು ಮಾಡ್ತಾ ಇರುವಂಥದ್ದು, ಪಕ್ಷವನ್ನು ಎಳೆದು ತರ್ತಾ ಇರುವಂಥ ಸದಸ್ಯರುಗಳಿಗೆ ತಾವೇನಾದರೂ ಹೇಳಲಿಕ್ಕೆ ಬಯಸ್ತೀರಾ?
ಈಗ ಕಾಲ ಭಾಳ ಬದಲಾಗೈತಿ. ನಾವೆಲ್ಲ ಬಂದಾಗ ಇಂಥ ಯಾವ ಬರ್ತಿದ್ದಿಲ್ಲ. ಕಾಲ ಬದಲಾದಂಗೆ ಜನನೂ ಬದಲಾಗ್ಯಾರ. ಮತ್ತು ಜನರ ಸ್ವಾತಂತ್ರ್ಯವನ್ನು ಕಟ್ ಮಾಡೋಕ್ಕೆ ನಮಗೇನು ಅಧಿಕಾರ ಇಲ್ಲ. ಅವ್ರು ಸ್ವತಂತ್ರ ಆಗಿರ್ತಾರೆ. ಅವ್ರು ಸ್ವತಂತ್ರ ನಾ ಏನು ಹೇಳಕ್ಕೆ ನನಗೆ ಅಧಿಕಾರ ಇಲ್ಲ ಮತ್ತು ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಅದು ಅವ್ರವ್ರಿಗೆ ಬಿಟ್ಟು ವಿಷಯ. ಇದಿಷ್ಟು ಸಭಾಪತಿಯಾಗಿರ್ತಕ್ಕಂಥ ಬಸವರಾಜ ಹೊರಟ್ಟಿ ಅವರ ಮಾತುಗಳು. ಹಿರಿತನ ಅನುಭವಕ್ಕಿಂತ ಇದೀಗ ಇತ್ತೀಚೆಗೆ ರಾಜಕಾರಣ ಸಭಾಪತಿಯ ವಿಚಾರದಲ್ಲಿ ಚರ್ಚೆಗೆ ಬರ್ತಾ ಇದೆ. ಹೀಗಾಗಿ ಸದನ ತೆಗೆದುಕೊಳ್ಳುವಂಥ ನಿರ್ಧಾರಕ್ಕೆ ನಾನು ಬದ್ಧನಾಗಿರ್ತೀನಿ ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮರಾಮನ್ ಕುಶಾಲ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.